ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ನೆನೆ ಓಡಾಡ್ಬಿಟ್ಟು ಬೇಡ ಫ್ರೆಂಡ್ಸ್, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಕೈಕಾಲು ನೋವು. ಅದಕ್ಕೆ ಇವತ್ತು ಸಂಜೆ 4 ಗಂಟೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಮುಖನೂ ತೊಳೆದಿರಲಿಲ್ಲ. ಓಡಾಡೋದಂದರೆ ಕಷ್ಟ ಫ್ರೆಂಡ್ಸ್, ಅದು ಬೇರೆ ಹೆವಿ ಬಿಸಿಲು ಬೇರೆ. ಅದಕ್ಕೆ ಬೇಡ, ಹೋಗೋದೇ ಬೇಡ ಜಾತ್ರೆಗೆ ಅಂತ ಫಿಕ್ಸ್ ಆಗಿಬಿಟ್ಟೆ. ಆಮೇಲೆ ಯೋಚನೆ ಮಾಡಿದ್ರೆ ವರ್ಷಕ್ಕೊಂದ್ಸಲ ಜ್ವರ ಬಂದರೂ ಬಿಡಬಾರ್ದು ಜಾತ್ರೆನ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಸಾರ್ಥಕವಾಯ್ತು. ಎಲ್ಲ ತೇರು ಬಂದಾವಂತೆ. ನೆನೆ ಬರೀ 5, 6, 7 ರೈಲ್ವೆ ಗೇಟ್ ಹತ್ರ 2, 3 ದೇವಸ್ಥಾನ ಹತ್ರ 5 ಅಷ್ಟೇ ನೋಡಿದ್ದಲ್ಲ ಫ್ರೆಂಡ್ಸ್. ಇವತ್ತು ಎಲ್ಲ ಬಂದವೆ. ಸದ್ಯ ಈ ವರ್ಷ ಯಾವುದೇ ಕುರ್ಜು ಬಿದ್ದಿಲ್ಲ, ಏನೂ ಅನಾಹುತ ಆಗಲಿಲ್ಲ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಕುರ್ಜು ನೋಡ್ಕೊ ಬರೋಣ. ಜಾತ್ರೆಗೆ ಹೋಗ್ತಾ ನಾನು ನಮ್ಮೂರ ಮೇಲೆ ಹೋಗೋದಲ್ಲ ಫ್ರೆಂಡ್ಸ್, ಅಲ್ಲೂ ನಮ್ಮ ಆಂಟಿ ಅವರವರೇ, ಅವರು ಫ್ಯಾಮಿಲಿ ಎಲ್ಲ ಬರ್ತಿದ್ರು ಜಾತ್ರೆಗೆ. ಹಂಗಾಗಿ ಕಾರಲ್ಲಿ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ತಂಗಿನ ನನ್ನ ಜೊತೆ ಕಳಿಸಿದ್ರು. ಹಾಗಾಗಿ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಆಂಟಿ ಮಗಳು. ಅದು ಬರೋಷ್ಟರಲ್ಲಿ ತೇರುಗಳೆಲ್ಲ ಬಂದ್ಬಿಟ್ಟಿದ್ದು. ಈ ಥರ ದೇವಸ್ಥಾನದಿಂದ ಎಲ್ಲ ತೇರು ನೋಡೋಕ್ಕೆ ಖುಷಿನೋ ಖುಷಿ. ಎಷ್ಟು ಜನಗಳು ತುಂಬ್ಕೊಂಡಿದ್ರು. ನನಗೆ ಹೆಂಗಾಗ್ತಿತ್ತು ಅಂದರೆ ಫುಲ್ಲು ಕಾಲೆಲ್ಲ ನೋವು, ಬಾಡಿ ಪೇಯ್ನ್ ಬಂದುಬಿಟ್ಟಿತ್ತು ನೆನ್ನೆ ಓಡಾಡಿ. ಆದ್ರೂ ಇವತ್ತೊಂದು ಮಾತ್ರ ಮಿಸ್ ಮಾಡ್ಕೋಬಾರ್ದು ಅಂತ ಖುಷಿಯಾಗಿ ಬಂದಿದ್ದು. ಆದರೆ ಈ ಖುಷಿ ಜಾಸ್ತಿ ಹೊತ್ತಿರಲಿಲ್ಲ. ಯಾಕಂತ ಮುಂದೆ ನೀವೇ ನೋಡಿ ಫ್ರೆಂಡ್ಸ್. ಇಲ್ಲಿ ಅರ್ಕೆ ಮಾಡ್ಕೊಂಡು ಬಾಳೆನೆಲ್ಲ ಹಾಕ್ತಾರೆ, ಅದೆಲ್ಲ ಒಳ್ಳೆಯದು. ನಾವು ಹಾಕಿದ್ವಿ. ಈ ಪೊಟ್ಯಾಟೊ ಟ್ವಿಸ್ಟರ್ಗಂತೂ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಹೋದಾಗೆಲ್ಲ ತಗೊಂಡು ತಿನ್ನೋದು. ಮನೇಲಿ ಮಿಸ್ ಮಾಡಿದ್ರೆ ಟ್ರೈ ಮಾಡ್ತೀನಿ. ಮತ್ತೆ ಗೇಮ್ ಆಡೋ ಹತ್ರ ಬಂದ್ವಿ. ಆಮೇಲೆ ನನ್ನ ತಂಗಿನೂ ಇರೋದ್ರಿಂದ ಯಾವುದಾದ್ರೂ ಗೇಮ್ ಆಡೋಣ, ಸ್ಲೋ ಆಗಿ ಆಡೋವಂಥದ್ದು ಅಂತ ಅಂದ್ಬಿಟ್ಟು ಹುಡುಕಿದಾಗ ಈ ಥರ ಟ್ರೈನ್ದು ಸಿಕ್ತು. ಇದು ನಿಧಾನಕ್ಕೆ ಹೋಗ್ತಿತ್ತು. ಮತ್ತು ಮಕ್ಕಳೆಲ್ಲ ಆಡ್ತಿದ್ರು, ಬಡ್ಕೋತಾ ಇರಲಿಲ್ಲ ಯಾರು ಅಂತ ಅಂದ್ಬಿಟ್ಟು. 100 ರೂಪಾಯಿ ಒಬ್ಬರಿಗೆ ಟಿಕೆಟು. ಇದನ್ನು ತಗೊಂಡು ಆಡೋಣ ಅಂತ ಅಂದ್ಬಿಟ್ಟು ಮೇಲೆ ಹೋಗಿದ್ದು. ನೋಡಿದ್ರೆ ಒಬ್ಬರು ಮಂಗಳಮುಖರು ಬಂದುಬಿಟ್ಟು ಅಲ್ಲಿ ಇರ್ತಾರಲ್ಲ, ಅವ್ರು ಮೇನ್ ಯಾರು ಇರ್ತಾರೆ ಗೇಮ್ದು, ಅವ್ರ ಹತ್ರ ನಾನು ಕೇಳ್ದಷ್ಟು ದುಡ್ಡು ಕೊಡಬೇಕು ಅಂತ ಜಗಳ ಮಾಡ್ತಿದ್ರು. 1 ಅವರ್ ಆಯಿತು ನಮಗೆ, ನಾವು ವೆಯ್ಟ್ ಮಾಡ್ತಿದ್ದೀವಿ. ಬಿಡ್ತಾನೆ ಇಲ್ಲ ವ್ಯಾಪಾರ ಆಗೋಕ್ಕೂ. ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವರು ಅಬ್ಸರ್ವ್ ಮಾಡಿಬಿಟ್ಟು ವೀಡಿಯೋನ ಸ್ಟಾಪ್ ಮಾಡಿಸಿದ್ರು, ಡಿಲೀಟ್ ಮಾಡು ಅಂತಂದರು. ಸರಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ರಲ್ಲ ಅಂದ್ಬಿಟ್ಟು ನಾನು ಡಿಲೀಟ್ ಮಾಡಿಬಿಟ್ಟೆ. ತಕ್ಷಣವೇ ಅವ್ರ ಫೋನ್ ತೊಗೊಂಡು ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಳು ಕ್ಯಾರೆಕ್ಟ್ರ್ ಸರಿ ಇಲ್ಲ, ನನ್ನ ಜೊತೆ ಎಲ್ಲೆಲ್ಲೋ ಬರ್ತಾಳೆ, ಹಂಗಿಂಗೆ ಅಂತೆಲ್ಲ ಕೆಟ್ಟದಾಗಿ ಹೇಳ್ಕೊಂಡು ವೀಡಿಯೋ ಮಾಡ್ತಿದ್ರು. ಎಷ್ಟು ಕೆಟ್ಟದಾಗ ಅಂದರೆ ನನ್ನ ಲೈಫಲ್ಲಿ ನಾನು ಆ ಪದಗಳೇ ಕೇಳಲಿಲ್ಲ. ಆ ಥರ ಎಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಆಮೇಲೆ ಗೊತ್ತಾಯಿತು ಈ ಥರ ದುಡ್ಡಿಗೆ ಬರೋರು ಮಂಗಳಮುಖಿಯರೆಲ್ಲ, ಅವರು ಗಂಡಸೇ ಆಗಿರ್ತಾರೆ, ಈ ಥರ ವೇಷ ಹಾಕ್ಕೊಂಡು ದುಡ್ಡಿಗೆ ಈ ಥರ ನಾಟಕ ಮಾಡ್ತಿರ್ತಾರೆ ಅಂತ. ಇವ್ರು ವೀಡಿಯೋ ಮಾಡಿದ ತಕ್ಷಣ ಎಲ್ಲಿ ನಾನು ಪಬ್ಲಿಕಲ್ಲಿ ಶೇರ್ ಮಾಡ್ಕೊಬಿಡ್ತೀನಿ ಅಂದ್ಬಿಟ್ಟು ನನ್ನನ್ನು ಎದುರ್ಸೋಕ್ಕೆ ಟ್ರೈ ಮಾಡಿದ್ರು. ಅಲ್ಲಿ ನಂದು ಇನ್ನೂ ಹರ್ಟ್ ಆಗ್ತಿರೋದೇನೆಂದರೆ, ಅವ್ರು 1 ಅವರ್ ನಿಂತ್ಕೊಂಡು ಕೆಟ್ಟದಾಗೆ ಬಾಯಿಗೆ ಬಂದಂಗೆ ಬೈದವ್ರೆ, ವೀಡಿಯೋ ಮಾಡ್ಕೋತವ್ರೆ. ನಾನೇನು ರಿಯಾಕ್ಟೇ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನನಗೆ ಅವ್ರ ಮೇಲೆ ಒಂದು ಜಾಸ್ತಿ ಗೌರವನೇ ಇತ್ತು. ಸಂಚಾರಿ ವಿಜಯ್ ಅವ್ರದ್ದು ಫಿಲಮ್ ನೋಡಿದ್ಮೇಲಂತೂ ಇದ್ದಿದ್ದು ಅವ್ರ ದೇವರೇ ಅನ್ನೋ ಥರ ಫೀಲ್ ಮಾಡ್ತಿದ್ದೆ ನಾನು. ಅವ್ರಿಗೇನು ನೋಯಿಸ್ಬಾರ್ದು ಹಂಗಿಂಗೆ ಅಂತಲ್ಲ. ಬರೀ ನಾನು ವೀಡಿಯೋ ಮಾಡ್ತಿದ್ದೆ, ಅವ್ರು ಡಿಲೀಟ್ ಮಾಡು ಅಂದ ತಕ್ಷಣ ಡಿಲೀಟ್ ಮಾಡಿದೆ, ಎಕ್ಸ್ಟ್ರಾ ಮಾತಾಡ್ದಿರಾ. ಅಷ್ಟಕ್ಕೇ ಎಷ್ಟು ಕೆಟ್ಟದಾಗೆ ಬೈತಿದ್ರು ಅಂತಂದರೆ, ನಿನ್ನ ಗಂಡ 2 ತಿಂಗಳಲ್ಲಿ ಸತ್ತೋಗ್ಬಿಡ್ತಾನೆ, ಮತ್ತು ನನ್ನ ಬಗ್ಗೆ ಕೆಟ್ಟದಾಗ ವೀಡಿಯೋ ಮಾಡ್ಕೊಂಡಿದ್ದು, ಕೆಳಗಡೆ ನಿಂತ್ಕೊಂಡು ಕಿರ್ಚಿ ನನ್ನ ಬಗ್ಗೆ ಮಾತಾಡಿದ್ದು, ಅದೆಲ್ಲ ನನಗೆ ಅರ್ಥ ಆಯಿತು. ಅವರು ಅಂಗಡಿಯವ್ರು ಯಾರು ದುಡ್ಡು ಕೊಡ್ತಾ ಇರಲಿಲ್ಲ, ಬೈದು ಕಳಿಸ್ತಾ ಇದ್ರು. ಅದನ್ನು ತಂದು ನನ್ನ ಮೇಲೆ ಹಾಕಿದ್ರು ಅಂತಲೇ ಗೊತ್ತಾಯಿತು. ಆಮೇಲೆ ನನಗೆ ಏನು ಅನ್ನಿಸ್ತು ಅಂದರೆ, ಬೇಜಾರಾಗ್ತಾರದು ಈಗಲೂ ನಾನು ರಿಯಾಕ್ಟ್ ಮಾಡಲಿಲ್ಲ. ಅಂದರೆ ಅವ್ರ ಮೇಲೆ ನಂಬಿಕೆನೇ ಜಾಸ್ತಿ ಇತ್ತು ನನಗೆ. ಪಾಪ ಅವ್ರಿಗೆ ಯಾರು ಕೆಲಸ ಕೊಡಲ್ಲ ಅಂತೆಲ್ಲ ಏನೇನೋ ಇತ್ತು ಮೈಂಡಲ್ಲಿ. ಆಮೇಲೆ ಗೊತ್ತಾಯಿತು ಅವರಲ್ಲೂ ದರೋಡೆ ಮಾರೋಡೆ ಜಾಸ್ತಿ ಇರ್ತಾರೆ ಅಂತ. ನಿಜವಾದ ಮಂಗಳಮುಖಿಯವ್ರ ಮೇಲೆ ಗೌರವ ಹೋಗ್ಬಿಡುತ್ತೆ ಇಂಥವ್ರಿಂದ. ಅದಕ್ಕೆ ನಾನು ಮನೆಗೆ ಬಂದ ತಕ್ಷಣ ಫಸ್ಟು ಈ ಥರ ಮಂಗಳಮುಖಿಯರು ಯಾರು ಸಮಾಜ ಸೇವಕರಿದ್ದಾರೆ, ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ, ಅವ್ರಿಗೆಲ್ಲ ಇವ್ರು ವೀಡಿಯೋ ಸೆಂಡ್ ಮಾಡಿಬಿಟ್ಟು ನನಗೆ ಈ ಥರ ಅವಮಾನ ಮಾಡಿದ್ರು ಅಂದ ತಕ್ಷಣ ಅವರೆಲ್ಲ ರಿಪ್ಲೈ ಮಾಡಿದ್ರು. ಅವ್ರು ಅಂದಿದ ತಕ್ಷಣ ಹೇಳಿದ್ದೆಲ್ಲ ಆಗ್ಬಿಡಲ್ಲ, ನಾವು ನೋಡ್ಕೋತೀವಿ ಅಂದರು. ಆಮೇಲೆ ಸಮಾಧಾನ ಆಯಿತು. ಮತ್ತೆ ಹೋಯ್ತು ಫ್ರೆಂಡ್ಸ್, ಜಾತ್ರೆ ನೋಡ್ಕೊಬರ್ತೀನಿ ಅಂತ ಮತ್ತೆ ಹೋಯ್ತು. ನಾನು ಬಂದ ತಕ್ಷಣ ಇವರಿಬ್ಬರಿಗೆ ಊಟ ಕೊಟ್ಟೆ, ತಿನ್ಬಿಟ್ಟು ಆಡೋಕೆ ಹೋಗವ್ರೆ. ನಾನು ಕುತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿಗೆ ಜಾತ್ರೆಗಿದ್ರೆ ಮುಗೀತು. ಮಂಗಳವಾರ ತೇರುಗಳೆಲ್ಲ ವಾಪಸ್ ಬರ್ತವೆ. ಆವಾಗ ಒಂದು ಸ್ವಲ್ಪ ಶಿವ ಕೈ ಕಾಲು ಹಿಡ್ದು ಒಂದು ರೌಂಡ್ ನೋಡ್ಕೊಬಂದ್ಬಿಡೋಣ ಬಾ ಅಂತ ಕರೆದ್ರೆ ಬರಲ್ಲ, ಗೊಣಗಾಡ್ತೈತೆ. ಏನೋ ಒಂದು ಮಾಡ್ಬೇಕು ಫ್ರೆಂಡ್ಸ್. ಜಾತ್ರೆ ಇನ್ನೂ ವರ್ಷದವರೆಗೂ ಇಲ್ಲ. ಈ ಸಲ ಜಾತ್ರೆ ಮಾತ್ರ ನನಗೆ ತುಂಬ ಮೆಮೊರೇಬಲ್ ಫ್ರೆಂಡ್ಸ್. 3 days later. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಸೂಪರ್ ಡೂಪರ್ ಆಗಿ ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ನಾನು ಹೋಗ್ತಾ ಇದ್ದೀನಿ ದಿವ್ಯಾಕ ಮನೆಗೆ ಫ್ರೆಂಡ್ಸ್. ಅಲ್ಲಿ ಬ್ಲೌಸ್ ಎಲ್ಲ ಹೊಲ್ಸಕ್ಕೆ ಹಾಕಿದ್ದೆ. ಹಬ್ಬಕ್ಕೆ ಬ್ಲೌಸ್ ಎತ್ಕೊಬರ್ಬೇಕು. ಹೂವು ಕಡೆ ಕಡಿಮೆ ಇರ್ತೈತೆ, ಎಲ್ಲಿ ಕಡಿಮೆ ಇರ್ತೈತೆ, ಬನಶಂಕರಿ ಕಮ್ಮಿ ಇರ್ತೈತೆ ನೋಡಿಕೊಂಡು ಹಬ್ಬಕ್ಕೆ ಹೂವು ತರಬೇಕು. ಹಬ್ಬಕ್ಕೆ ಇವತ್ತಿಂದ ಪ್ರಿಪ್ರೇಷನ್ ಫ್ರೆಂಡ್ಸ್. ಅದಕ್ಕೆ ನನ್ನ ಗಂಟೆ ಡ್ರಾಪ್ ಕೊಡೋಕೆ ಬತ್ತಿದೆ. ಪ್ರತಿ ಸಲ ನಾನು ಇಲ್ಲೇ ಬಸ್ ಹತ್ತು ಹೋಗ್ತಾ ಇದ್ದೆ ಫ್ರೆಂಡ್ಸ್, ದಿವ್ಯಾಕ ಮನೆಗೆ ಹೋಗ್ಬೇಕಾದ್ರೆ. ಆದರೆ ಇವತ್ತು ಉಸ್ಕೂರು ಗೇಟಿಂದ ಹೋಗ್ತಾ ಇದ್ದೀನಿ. ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹತ್ರ ಐತೆ ಬನಶಂಕರಿ. ಇಲ್ಲಿ ಸುತ್ತ ಹಾಕ್ಕೊಂಡು ಹೋಗಬೇಕು. ಮತ್ತು ತೇರ್ಗಳು ಇವತ್ತು ಹೊರಟು ಬರ್ತಾವೆ ಫ್ರೆಂಡ್ಸ್ ಅವ್ರ ಊರಿಗೆ. ಅದು ನೋಡ್ಬೋದು ಅಂತಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದು, ನೀವು ಫಾಲೋ ಮಾಡ್ಕೊಂಡು ಬನ್ನಿರಿ ಅಂತಲ್ಲ. ರೂಢಿ ಮಾಡ್ಬಿಟ್ಟವ ನೀವು. ಶಿವ ಪೆಟ್ರೋಲ್ ಹಾಕ್ಸ್ಕೊಬರ್ತೀನಿ, ಅಲ್ಲಿ ರೋಡಿಗೆ ಬಾ ಅಂತು ಫ್ರೆಂಡ್ಸ್. ಹೋಗ್ತಾಯಿದ್ದೀನಿ. ಈ ತಲೆ ಸ್ನಾನ ಮಾಡಿದಾಗ ನನಗೆ ಬಸ್ಸಲ್ಲಿ ಜರ್ನಿ ಅಂದರೆ ಫ್ರೆಂಡ್ಸ್ ನರಕ ಯಾತನೆ. ಬಸ್ ಜರ್ನಿ ಅಂದ್ರೇ ನರಕ ಯಾತನೆ. ಹೆಂಗೆ ಹೋಗ್ತೀನೋ ಏನೋ. ಹೊಟ್ಟೆ ತುಂಬ ಊಟ ಬೇರೆ ಮಾಡಿಬಿಟ್ಟಿದ್ದೀನಿ.
ರಾತ್ರಿ ತರಕಾರಿ ಸಾರು ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್, ಅದಕ್ಕೆ ಅನ್ನ ಮಾಡಿದೆ. ಬೆಳಗ್ಗೆ ಎದ್ದು ಟಿಫನ್ ಮಾಡ್ಕೊಂಡು ಕೂತ್ಕೊಳ್ಳೋದು ಲೇಟ್ ಆಗ್ತಿತ್ತು ಅಂದ್ಬಿಟ್ಟು ಗಡತ್ತಾಗಿ ತಿನ್ಬಿಟ್ಟಿದ್ದೀನಿ. ಅಯ್ಯೋ ದೇವ್ರೆ, ಏನಾಗ್ತಿತ್ತು ಏನೋ ನನ್ನ ಪರಿಸ್ಥಿತಿ. ಬಸ್ ನೆನ್ಸ್ಕೊಂಡ್ರೆ ನಂಗೆ ಭಯ ಆಗ್ತೈತೆ. ಅಲ್ಲಿ ಚೋಟು ಒಬ್ಬನೇ ಅವನೇ ಹೋಗು. ಶಿವಾನೇ ಉಸ್ಕೂರ್ ಗೇಟಲ್ಲಿ ಬಸ್ ಹತ್ತಿಸ್ತೀನಿ ಅಂತ ಬಂತು, ಸಮಾಧಾನ ಆಯಿತು. ಯಾಕಂದರೆ 3 ದಿನದಿಂದ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಹಿಂದೆ ಈಗ ವಿಡಿಯೋದಲ್ಲಿ, ಆ ಇನ್ಸಿಡೆಂಟು ಬ್ಯಾಡ್ ಇನ್ಸಿಡೆಂಟ್ ಆದಮೇಲೆ ಒಂದು 3 ದಿನ ನಾನು ಒಂದೇ ಕಡೆ ಕೂತ್ಕೊಂಡು ಹತ್ತಿದ್ದೀನಿ. ನಂದೇನು ತಪ್ಪಿಲ್ದಿರ ನಾನು ಯಾಕೆ ಸೈಲೆಂಟಾಗಿ ಬಂದೆ ಅಂತ. ಅದೇ ಜಾಗದಲ್ಲಿ ಗಂಡೋ ಹೆಣ್ಣು ಇದ್ದಿರೋ ಸೈಲೆಂಟಾಗಿ ಬರ್ತಿರ್ಲಿಲ್ಲ. ಈಗ ಜಾತ್ರೆಗೆ ಎಂಟ್ರಿ ಆಗಬೇಕಾದ್ರೂ ನನಗೆ ಖುಷಿನೇ ಇಲ್ಲ. ಒಂದು ಹಬ್ಬನೇ ನನ್ನಿಂದ ಕಿತ್ಕೊಬಿಟ್ರು ಅಂತ ಅನ್ನಿಸ್ತು. ಅಷ್ಟಕ್ಕೂ ಅವರೆಲ್ಲ ಅಷ್ಟು ರಿಯಾಕ್ಟ್ ಮಾಡಿದ್ರು ನಂದೇನು ತಪ್ಪಿಲ್ಲ ಅಂದರು. ನಾನು ಯಾಕೆ ಒಂದು ಕಡೆ 3 ದಿನ ಕೂತ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡಿಕೊಂಡೆ. ಎಷ್ಟು ಒಳ್ಳೆ ಮೆಮೊರಿ, 1 ತಿಂಗಳಿಂದ ಕಾಯ್ದಿದ್ದೆ ನಾನು ಈ ಜಾತ್ರೆ ಎಲ್ಲ ನೋಡಬೇಕು, ಖುಷಿಯಾಗಿ ಸುತ್ತಾಡಬೇಕು ಅಂತ. ಅದನ್ನೆಲ್ಲ ಹಾಳು ಮಾಡಿಬಿಟ್ರಲ್ಲ ಅಂತ. ಪರವಾಗಿಲ್ಲ, ಕರ್ಮ ಅನ್ನೋದನ್ನು ನಾನು ಜಾಸ್ತಿ ನಂಬ್ತೀನಿ. ಇಲ್ಲಿ ನಾನು ಕೊಚ್ಚೆ ಮೇಲೆ ಕಲ್ಲಾಕ್ಬಿಟ್ಟು ಮೈ ಮೇಲೆ ಆರಿಸ್ಕೊಳ್ಳೋದು ಬೇಡ ಅಂತ ಬಿಟ್ಟಿರ್ಬೋದು. ಆದರೆ ಇದಕ್ಕೆಲ್ಲ ಸಾಕ್ಷಿ ಮಧುರಮ್ಮ ಅವರೇ. ಅವರೆಲ್ಲಾದರೂ ಒಂದು ಕಡೆ ಅವ್ರಿಗೆ ತಿರುಗಿಸಿ ಕೊಡ್ತಾರೆ ಇದಕ್ಕೆ ಡಬ್ಬಲ್ ಅಂತ ನಾನು ನಂಬಿದ್ದೀನಿ. ಅದನ್ನೇ ಕೇಳಿಕೊಂಡೆ ಸಹ. ಇನ್ಯಾವುದೇ ಹೆಣ್ಮಕ್ಳಿಗೆ ಈ ಥರ ಅವಮಾನ ಮಾಡಬಾರ್ದು. ಇನ್ನು ತುಂಬ ಸೆನ್ಸಿಟಿವ್ ಇದ್ದರೆ ಅವ್ರೇನಾದರೂ ಹೆಚ್ಚು ಕಡಿಮೆ ಮಾಡ್ಕೋತಿದ್ರೇನೋ, ಅಷ್ಟು ಜನಗಳ ಮುಂದೆ ಅವಮಾನ ಆಯಿತು ಅಂತ ಅಂದ್ಬಿಟ್ಟು ನಾನೇ 3 ದಿನ ಡಿಪ್ರೆಷನಲ್ಲಿ ಕೂತ್ಕೊಂಡಿದ್ದೆ. ಹಂಗಾಗಿ ಒಂದು 3 ದಿನ ನನ್ನ ನಿದ್ದೆ ಊಟ ಎಲ್ಲ ಹಾಳು ಮಾಡಿರ್ಬೋದು. ಆದ್ರೆ ತುಂಬ ದಿನಗಳು ಅವ್ರು ಕಳ್ಕೊತಾರೆ ಅಷ್ಟೇ. ಓಕೆ ಫ್ರೆಂಡ್ಸ್, ತೇರೆಲ್ಲ ಹೊರಡಕ್ಕೆ ರೆಡಿಯಾಗಿತ್ತು. ಇನ್ನೂ ಲೇಟ್ ಆಗ್ತಿತ್ತು ಅಂದ್ಬಿಟ್ಟು ನನಗೆ ಲೇಟ್ ಆಗ್ತಿದೆ, ಇನ್ನು ನಾನು ಹೋಗಿ ಬರಬೇಕಲ್ಲ ದಿವ್ಯಾಕ ಮನೆಗೆ ಅಂತ ಅಂದ್ಬಿಟ್ಟು ಹೊರಟೆ. ಜಾತ್ರೆ ನೋಡಿದಾಗೂ ಅದು ಫೀಲೇ ಅನಿಸಿಲ್ಲ ನನಗೆ ಜಾತ್ರೆ ಥರ. ಮತ್ತು ಇದಕ್ಕೆ ಫಸ್ಟು ರಿಯಾಕ್ಟ್ ಮಾಡಿದ್ದೇನೆ ನನಗೆ ಮಂಜಮ್ಮ ಜೋಗತಿ ಅವರು. ಅವ್ರ ಇಂಟರ್ವ್ಯೂಸ್ ನಾನು ಜಾಸ್ತಿ ನೋಡ್ತಿದ್ದೆ ತುಂಬ ವರ್ಷದಿಂದ. ಆಮೇಲೆ ನಾಯಿ ಬೊಗಳಿದ ತಕ್ಷಣ ದೇವಲೋಕ ಹಾಳಾಗಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನೆಮ್ಮದಿಯಾಗಿರೋ ಅಂತ ಹೇಳಿದ್ರು. ಯಾರ್ಯಾರಿಗೆ ನಾನು ಮೆಸೇಜ್ ಮಾಡಿದೆ ಅವರೆಲ್ಲ ರಿಪ್ಲೈ ಮಾಡಿ 3 ದಿನ ಅವ್ರು ನನಗೆ ಸಮಾಧಾನ ಮಾಡಿದ್ರು. ಖುಷಿಯಾಯಿತು ನನಗೆ. ಈ ನೆಪದಲ್ಲಾದರೂ ನನಗೆ ಅವ್ರನ್ನೆಲ್ಲ ಮಾತಾಡ್ಸಂಗಾಯಿತು, ಪರಿಚಯ ಮಾಡ್ಕೊಳಂಗಾಯಿತು ಅಂತ. ಅದೇ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ ಹಾಗೆ. ಉಸ್ಕೂರ್ ಗೇಟ್ ಬಂದ ತಕ್ಷಣ ಡೈರೆಕ್ಟ್ ಬಸ್ ಸಿಗಲ್ಲ ಫ್ರೆಂಡ್ಸ್. ಇಲ್ಲಿ ಸಬ್ವೆ ಅಂತಾರಲ್ಲ ಫ್ರೆಂಡ್ಸ್, ಇದರೊಳಗೆ ನುಗ್ಗಿ ಬಗ್ಗಿ ಸಂಧಿ ಒಳಗೆಲ್ಲ ಹೋಗಿ ಆಮೇಲೆ ಬಸ್ಗೆ ರೀಚ್ ಆಗಬೇಕು ನಾನು. ಇಲ್ಲಿಂದ ಹೋದರೆ ಒಂದು ಸ್ವಲ್ಪ ಹತ್ರ, ನನಗೆ 2 ಬಸ್ಸಲ್ಲಿ ಹೋಗ್ಬಿಡ್ಬೋದು. ಅದೇ ನಾನು ಸರ್ಜಾಪುರ ರೋಡು ಆಗ್ರಾ ಮೇಲೆ ಹೋದರೆ 3 ಬಸ್ ಚೇಂಜ್ ಮಾಡಬೇಕು. ಜೊತೆಗೆ ಟೈಮಿಂಗ್ಸ್ಗೆ ಬಸ್ ಸಿಗೋದೇ ಇಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ತಲೆನೋವು. ಅದಕ್ಕೆ ಶಿವ ಇಲ್ಲಿ ಯುಗಾದಿ ಹಬ್ಬ ಮಾಡೋ ಇಂಟ್ರೆಸ್ಟು ಇಲ್ಲ ನನಗೆ. ಶಿವ ಬಲವಂತವಾಗಿ ಕಳಿಸ್ತಾ ಇರೋದು, ನೀನು ಅಲ್ಲಿ ಹೋಗ್ಬಿಟ್ಟು ಬಾ, ಒಂದು ಸ್ವಲ್ಪ ಮೈಂಡ್ ಚೇಂಜ್ ಆಗ್ತೈತೆ ಅಂತ ಅಂದ್ಬಿಟ್ಟು. ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಈ ವಿಷಯದಲ್ಲಿ. ಎಷ್ಟು ಬೇಜಾರಲ್ಲಿ ಆಗ್ಬಿಟ್ಟಿದೆ ಅಂದರೆ ನಾನು ಎಲ್ಲರೂ ಸಮಾಧಾನ ಮಾಡಿದ್ದು ಖುಷಿ ಆಯಿತು. ನಾನು ಎಷ್ಟು ಸ್ಟ್ರಾಂಗು, ಎಷ್ಟು ಜೋರಾಗಿ ಮಾತಾಡ್ತೀನಿ, ಎಷ್ಟು ಬಜಾರಿ ಆಗಿರ್ತೀನಿ, ಅದಕ್ಕೆ ಡಬ್ಬಲು ನಾನು ಸೆನ್ಸಿಟಿವ್ ಆಗಿಬಿಡ್ತೀನಿ ಕೆಲವೊಂದು ಟೈಮು. ಅದು ಒಳ್ಳೇದೇ ಅಂತ ಅಂದ್ಕೊಂಡೆ ನಾನು. ಅವತ್ತು ನಾನು ತಿರುಗಿ ಮಾತಾಡಿದ್ದಿದ್ರೆ ಅದು ಅಲ್ಲಿಗೆ ಸರೋಗ್ತಾಯಿತ್ತು. ಇವಾಗ ಅದು ಕರ್ಮ ಪೆಂಡಿಂಗ್ ಆಯಿತು ಅವ್ರಿಗೆ, ಯಾವತ್ತಾದ್ರೂ ಒಂದಿನ ಅನುಭವಿಸ್ಬೇಕು. ಆ ಥರ ನಾನು ಯೋಚನೆ ಮಾಡಿಕೊಂಡು ನಾನು ಸಮಾಧಾನ ಮಾಡಿಕೊಂಡೆ. ಫೈನಲಿ ಬಸ್ ಬಂದೇ ಬಿಡ್ತು. ಇಲ್ಲಿ ಜಾಸ್ತಿ ಬಸ್ ಸಿಗ್ತವೆ ಫ್ರೆಂಡ್ಸ್. ಇದು ಬನಶಂಕರಿಗೆ ಇಲ್ಲಿಂದ ಬಂದುಬಿಟ್ರೆ ಟಿಕೆಟ್ ತೊಗೊಂಡು ಹೋಗ್ಬೇಕಾದ್ರೆ 3 ದಿನ ನಿದ್ದೆ ಬೇರೆ ಕೆಟ್ಬಿಟ್ಟಿದ್ದು. ನಾವು ಊಟ ಇಲ್ದಿರಾ ನಿದ್ದೆ ಬರ್ತೈತೆ, ಕಣ್ಣೆಲ್ಲ ಉರಿತೈತೆ. ಮಲಗಿದ್ರೆ ಎಚ್ಚರನೇ ಆಗೋದಿಲ್ವೇನೋ, ಬಸ್ ಎಲ್ಲೆಲ್ಲಿ ಹೋಗ್ಬಿಡ್ತೈತೆ ಅಂದ್ಬಿಟ್ಟು ಮಧ್ಯೆ ಎಚ್ಚರ ಮಾಡ್ಕೊಂಡು ಎದ್ದೊಳ್ತಿದ್ದೆ. ಆಮೇಲೆ ಫೈನಲಿ ಒಂದು 3/4 ಅವರ್ಗೆ 1 ಅವರ್ಗೆ ಬನಶಂಕರಿಗೆ ಬಂದೇ ಬಿಟ್ಟೆ. ಇಲ್ಲಿ ಬಂದು ದಿವ್ಯಾಕನ ಫೋನ್ ಮಾಡಿದೆ, ಅವರಿನ್ನೂ ದೇವಸ್ಥಾನದಲ್ಲೇ ಇದ್ದೀವಿ ಅಂತಂದರು. ಹಂಗಾಗಿ ಆರಾಮಾಗಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಬಂದು ಇಲ್ಲೂ ಬಸ್ಸು ಒಂದು ಸ್ವಲ್ಪ ಬೇಗ ಸಿಗಲ್ಲ ದಿವ್ಯಾಕ ಅವ್ರ ಊರಿಗೂ. ಇಲ್ಲೂ ಒಂದು 20-30 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಆಮೇಲೆ ಬಸ್ ಸಿಕ್ತು. ಒಂಥರ ಇವತ್ತು ಫುಲ್ಲು ಸುತ್ತಿದ್ದೇ ಆಗೋಯ್ತು, ಆದರೆ ಸುಸ್ತು ಅನಿಸ್ಲಿಲ್ಲ ಅಷ್ಟೇ ನನಗೆ. ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ದಿವ್ಯಾಕ ಅವ್ರ ಮನೆಗೆ 11:15ಗೆ ಬಂದಿರೋದು. ಈ ಥರ ಶಿವ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬಂದುಬಿಟ್ರೆ ನಾನು ಆರಾಮಾಗಿ ಬರ್ಬೋದು. ಬರಲ್ಲ, ಬಿಸಿಲು ಸಿಕ್ಕಾಪಟ್ಟೆ. ಹೋಗೋಣ, ದಿವ್ಯಾಕನೂ ದೇವಸ್ಥಾನಕ್ಕೆ ಹೋಗೈತೆ ಫ್ರೆಂಡ್ಸ್. ನಾನು ಹೋಗೋಷ್ಟಲ್ಲಿ ಬರ್ಬೋದು ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಬರ್ತೀನಿ ಅಂತ ಹೇಳೈತೆ. ಹೋಗಿ ಏನೇನು ಆಗ್ತೈತೆ ಎಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್. ದಿವ್ಯಾಕ ಇನ್ನೂ ಬಂದಿಲ್ಲ ಫ್ರೆಂಡ್ಸ್, ಇನ್ನೊಂದು 10-20 ನಿಮಿಷ ಆಗ್ತೈತೆ ಅಂತೂ. ಹೋಗಿ ವೆಯ್ಟ್ ಮಾಡೋಣ. ಮತ್ತು ನಾನು ಬೇಗ ಹೊರಡಬೇಕು ಫ್ರೆಂಡ್ಸ್. ಹೋಗಿ ಶಿವಾಗ ಅಡುಗೆ ಮಾಡಬೇಕು, ಮತ್ತು ಹಬ್ಬ ಪ್ರಿಪ್ರೇಷನ್ ನೋಡಬೇಕು. 2 ದಿನ ಕುತ್ಕೊಂಡಿದ್ದಾಯಿತು ಒಂದೇ ಕಡೆ ಮೂಲೆಯಲ್ಲಿ. ಅದಕ್ಕೆ ಇನ್ಮೇಲೆ ಕೆಲಸ ನೋಡಬೇಕು. ದಿವ್ಯಾಕ ಅವ್ರ ಮನೇಲಿ ಹೊಸ ಮೆಂಬರ್ ಬಂದವ್ರೆ ಫ್ರೆಂಡ್ಸ್. ಇಲ್ಲಿ 3 ತಿಂಗಳು ಮರಿ, ಇದು ಹೊಸದಾಗಿ ತಂದು ಸಾಕೋತಾರದು. ಎಷ್ಟು ಕ್ಯೂಟ್ ಅನ್ನಿಸ್ತೋ. ಸೇಮ್ ನಮ್ಮ ಚೋಟು ಆಡ್ದಂಗೆ ಆಡ್ತಾಯಿತ್ತು. ಇದೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ನಾನು ಚಕ್ಲಿ ತಿಂತಾಯಿದ್ರೆ ಅದನ್ನು ಚಕ್ಲಿ ಇಸ್ಕೊಂಡು ತಿಂತಾಯಿತ್ತು. ಇದ್ರ ಜೊತೆ ಆಟ ಆಡೋಷ್ಟರಲ್ಲಿ ಆಮೇಲೆ ದಿವ್ಯಾಕ ಬಂತು. ಬೆಳಗ್ಗೆನೇ ಹೇಳ್ದಂಗೆ ಬ್ಲೌಸ್ಗಳಿಗೆ ಬಂದಿದ್ದು ಫ್ರೆಂಡ್ಸ್. ಇದು ಹಬ್ಬದ ಬ್ಲೌಸ್ಗಳು. ಡಿಸೈನ್ ಆಮೇಲೆ ನೋಡೋಣ, ಫಸ್ಟು ಊಟಕ್ಕೆ ಬರೋಣ. ನಾನು ಯಾವಾಗಲೇ ಬಂದರೂ ಸ್ಪೆಷಲ್ ಇದ್ದೇ ಇರ್ತೈತೆ. ಇವತ್ತು ನನ್ನ ಫೇವ್ರೆಟ್ ಚಿಕನ್ ಬಿರಿಯಾನಿ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದಿದ್ದು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ದಿವ್ಯಾಕ ಯಾಕೆ ವಿಡಿಯೋ ಮಾಡ್ತಿಲ್ಲ, ನೀವು ಅವ್ರ ಮನೆಗೆ ಯಾಕೆ ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು. ಹತ್ರ ಇದ್ದಿದ್ರೆ ನಾನ್ ವೆಜ್ ಮಾಡಿದಾಗೆಲ್ಲ ನಾನು ಇಲ್ಲೇ ಪ್ರತ್ಯಕ್ಷ ಆಗ್ತಿದ್ದೆ. ದೂರ ಆಗಿರೋದ್ರಿಂದ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವಾಗಲೇ ಬಂದರೂ ಬಸ್ಸಲ್ಲಿ ಒಂದು ಅವಾಂತರ ಮಾಡ್ಕೊಂಡು ಬರ್ತೀನಿ ನಾನು. ತಲೆ ಸುತ್ತು, ವಾಮಿಟ್, ಹಂಗಿಂಗೆ ಅಂತ ಅಂದ್ಕೊಂಡು. ಯಾಕಕ್ಕ ವಿಡಿಯೋ ಮಾಡ್ತಾಯಿಲ್ಲ?
ವಿಡಿಯೋ ನೋಡ್ದಲ್ಲ ನಮ್ಮ ಮನೇಲಿ ಯಾರ್ಯಾರವ್ರೆ ಅವ್ರಗಳ ನೋಡ್ಕೊಳ್ಳೋ ಕೆಲಸ ಆಗ್ಬಿಟ್ಟೈತೆ ನನಗೆ. ಡಿಸೈನ್ ಬ್ಲೌಸ್ ಕೇಳ್ದಲ್ಲ ಅದೆಲ್ಲ ಮಾಡೋದ್ರಲ್ಲಿ ಬಿಸಿ ಆಗಿದ್ದೀನಿ ಅಷ್ಟೇ ಅಂತೀನಿ. ಬಟ್ ಟ್ರೈ ಮಾಡ್ತೀನಿ, ಮತ್ತೆ ವಿಡಿಯೋ ಎಡಿಟ್ ಮಾಡಕ್ ಮನ್ಸೇ ಆಯ್ತಾ ಇಲ್ಲ, ಕಷ್ಟ ಅನಿಸ್ತೈತೆ, ಹಾಗಾಗಿ ಲೇಟ್ ಆಯ್ತೈತೆ. ಇಬ್ಬರು ಮಕ್ಕಳ ಜೊತೆ 4 ಜನ ಮಕ್ಳಾಗವ್ರೆ ಇವಾಗ. ನಂಗೆ ಅವ್ರಿಬ್ರು ಮಕ್ಳು ಚಿಂತೆ ಇಲ್ಲ, ನಮ್ ಚಿಕ್ಕ ಮಕ್ಳದೇ ಅವ್ರಿಬ್ರನ್ನ ಕಿವುಚ್ತಾಗಲ್ಲ ಅಂತ ನೋಡ್ಕೋಬೇಕಂತ ಅದು ಕೇರ್ ಮಾಡ್ತಾ ಇದೀನಿ ಜಾಸ್ತಿ. ಅದಕ್ಕೋಸ್ಕರ ನನ್ಗೆ ಮಾಡಕ್ ಆಯ್ತಾ ಇಲ್ಲ. ಅದ್ರ ಜೊತೆ ಮನೆ ಕೆಲ್ಸ ಹಂಗೆ ವಯಸ್ಸಾಯ್ತು ನನ್ಗೂ. ಸ್ವಲ್ಪ ಕೆಲ್ಸಗಳು ಜಾಸ್ತಿ ಮಾಡಿದ್ರೆ ಸುಸ್ತಾಗುತ್ತೆ, ಮಲ್ಕೋಬೇಕು ಅನ್ಸುತ್ತೆ, ಬಿಸಿಲು ಜಾಸ್ತಿ ಬೇರೆ ಆಗೈತೆ, ಹಂಗಾಗಿ ಮಾಡಕ್ ಆಯ್ತಲ್ಲ. ಅದ್ರ ಜೊತೆ ಆಚೆ ಸುತ್ತಾಡೋದು ಸ್ವಲ್ಪ ಜಾಸ್ತಿ ಆಗೈತೆ. ಎಷ್ಟೊಂದು ವಿಡಿಯೋಸ್ ಐತೆ ಎಡಿಟ್ ಮಾಡಿ ಹಾಕ್ತೀನಿ. ಇನ್ನ ಹಂಗೆ ಬ್ಲೌಸ್ ಸ್ಟಿಚಿಂಗ್ದು, ನಾನು ಹೊಲಿದ ಡ್ರೆಸ್ಗಳದು, ಹಬ್ಬದ್ದು ಹಂಗೆ ಎಲ್ಲ ತೋರ್ಸೋದೈತೆ, ತೋರಿಸ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ, ನೋಡೋಣ. ಅಲ್ಲಕ್ಕ ವಯಸ್ಸಾಯ್ತು ಅಂತ ಹೇಳಿದೆ, ನನ್ನ ನೀನು ಪಕ್ಕದಲ್ಲಿ ಇರಿಸ್ರೆ ನಾವು ಮೇಂಟೈನ್ ಮಾಡಾಗೆ ವಯಸ್ಸಾಗಿರೋರು ಆಂಟಿರು ಮೇಂಟೈನ್ ಮಾಡ್ಕೊಂಡಿದೀವಿ. ನನ್ನನ್ನ ನೋಡಿದ್ರೆ ಅಂತಾರೆ 2 ಮಕ್ಳ ತಾಯಿ ತರ ಕಾಣಿಸ್ತಾರೆ ಅಂತ, ನಿಮ್ಮನ್ನ ನೋಡಿದ್ರೆ ಅನ್ನೋದೇ ಇಲ್ಲ ಯಾರನ್ನು. ಅನ್ನೋದೇ ಇಲ್ಲ, ತುಂಬಾ ಜನ ಅನ್ಸುತ್ತೆ ಮಧು. ಎಲ್ಲ ಚಿಕ್ಕ ಹುಡುಗರೆಲ್ಲ ನಮ್ಮನ್ನ ಆಂಟಿ ಅಂತಾನೆ ಕರೀತಾ ಇರೋದು, ಅಕ್ಕ ಅಂತ ಕರೀತಲ್ಲ. ಅಕ್ಕ ಆಗಿರೋರು ಅಕ್ಕ ಅನ್ನಲ್ಲ, ಎಲ್ಲರೂ ಆಂಟಿ ಮಾಡ್ಬಿಟ್ಟಿರ್ತಾರೆ ನಮ್ಗಳನ್ನ. ಜೊತೆಗೆ ದೊಡ್ಡ ಗಂಡು ಮಕ್ಳು ಆಂಟಿ ಅಂತಾರಲ್ಲ, ಅವಾಗ್ಲೇ ಬೇಜಾರಾಗೋದು. ಬೇಜಾರಲ್ಲ, ಕೋಪ ಅಂತ ಇರುತ್ತೆ. ಯೂನಿಯನ್ ಹುಡುಗ ಎಳೆ ಮಗು ನಾನು ತಟ್ಲಲ್ಲ, ನನ್ನ ರೇಂಜ್ ಕೋಪ ಅಂತ ಇರುತ್ತೆ. ಬಟ್ ಏನ್ ಮಾಡಕ್ ಆಗಲ್ಲ, ಆಂಟಿ ಅಂತ ಒಪ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೀವಿ ನಾವೇ. ಬನ್ನಿ ಎಲ್ರು ಬಿರಿಯಾನಿ ತಿನ್ನೋಣ. ದೇವಸ್ಥಾನಕ್ಕೆ ಹೋಗಿ ಬಂದು ಬೇಗ ಮಾಡಿರೋದು, ಅರ್ಜೆಂಟಲ್ಲಿ ಮಾಡಿದ್ದೆಲ್ಲ ಟೇಸ್ಟ್ ಆಗಿ ಚೆನ್ನಾಗಿ. ಒಂದು ಚಿತ್ರಾನ್ನ ಪುಳಿಯೋಗರೆ ಅದು ಮಾಡ್ತಾರಲ್ಲ ಫ್ರೆಂಡ್ಸ್, ಅದು ಸೂಪರ್ ಆಗಿರ್ತೈತೆ. ಬಿರಿಯಾನಿ ಲೆವೆಲ್ಗೆ ಇರ್ತೈತೆ ಅದನ್ನು. ಇನ್ನು ಬಿರಿಯಾನಿ ಹೇಳ್ಬೇಕಾ, ಇನ್ನು ನೆಕ್ಸ್ಟ್ ಲೆವೆಲ್ಲೇ ಇರ್ತೈತೆ. ಚಿಕನ್ ಕಬಾಬು ಫ್ರೆಂಡ್ಸ್, ಇದು ಕೊರಿಯನ್ ಸ್ಟೈಲ್ ಅಂತ ಹೇಳ್ಬೇಕು. ಎಳ್ಳೆಲ್ಲ ಹಾಕೋದು ಆ ಕಡೆನೇ ಅಲ್ವಕ್ಕ? ಚಿಕನ್ಗೆ ಎಳ್ಳು ಹಾಕ್ತಾರಲ್ಲ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತೆ ಅಂತ. ಇದು ಚಿಕನ್ ಬಿರಿಯಾನಿ. ಎಳ್ಳು ಹಾಕ್ಬಿಟ್ಟು ಮಾಡೋದಂತ. ಮಿಕ್ಸ್ ಮಾಡಿಟ್ಟಿರೋದು ಅಣ್ಣನೇನೆ, ಹಂಗಾದ್ರೆ ಟೇಸ್ಟ್ ಡಬಲ್ ಇರ್ತೈತಿ ಇವತ್ತು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಚಿಕನ್ ಬಿರಿಯಾನಿ ಫ್ರೆಂಡ್ಸ್, ನಾನು ಹೋಟ್ಲಲ್ಲಿ ನಾನು ಮಾಡಿರೋದು ಎಲ್ಲ ಕಡೆ ತಿಂದಿರ್ತೀನಿ. ದಿವ್ಯಾಕ ಮಾಡೋದು ಒಂಥರ ಸ್ಪೆಷಲ್ಲು, ಅದೊಂಥರ ಟೇಸ್ಟ್ ಬೇರೆ ಇರ್ತೈತೆ. ಒಂಥರ ನಾಟಿ ಸ್ಟೈಲ್ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಆ ಥರ ಹೊಸಕೋಟೆ ಕಡೆ ಬಿರಿಯಾನಿ ಫೇಮಸ್ ಅಲ್ಲ, ಆ ಥರ ಟೇಸ್ಟ್ ಇರ್ತೈತೆ ದಿವ್ಯಾಕ ಮಾಡೋದು. ಮಟನ್ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ನಾನೊಂದು ಸ್ವಲ್ಪ ಹೊರಗಡೆ ಯಾರದೇ ಮನೆಗೆ ಹೋದ್ರು ಮುಜುಗರ ಪಡೋದು ಜಾಸ್ತಿ. ಒಂದು ಗ್ಲಾಸ್ ನೀರು ಕೇಳೋಕ್ಕೂ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಆದರೆ ನನ್ನ ಫ್ರೆಂಡ್ಸ್ ಮನೆಗೆ, ಕ್ಲೋಸ್ ಫ್ರೆಂಡ್ಸ್ ಮನೆಗೆ, ದಿವ್ಯಾಕ ಮನೆಗೆ ಬಂದಾಗ ಮಾತ್ರ ಒಂಥರ ನಮ್ಮನೆ ಥರನೇ ಫೀಲ್ ಆಗ್ತಾ ಇರ್ತೈತೆ. ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಆಲ್ರೆಡಿ 3 ದಿನ ಆಗ್ಬಿಟ್ಟಿತ್ತು ಸರಿಯಾಗಿ ಊಟ ಮಾಡಿನೇನೆ, ನೀರು ಕುಡಿದು ನಿದ್ದೆ ಮಾಡಿ ಎಲ್ಲನೂ. ಇಲ್ಲಿ ಬಂದು ಆರಾಮಾಗಿ ಊಟ ಮಾಡಿದ್ದು. ಮೋಸ್ಟ್ಲಿ ಇಲ್ಲಿ ಬಂದಿಲ್ಲ ಅಂದಿದ್ರೆ ಇನ್ನೂ ಯುಗಾದಿ ಹಬ್ಬನೂ ಮಾಡದೆ ಆರಾಮಾಗಿ ಹಿಂಗೆ ತಲೆ ಕೆಡ್ಸ್ಕೊಂಡು ಕೂತಿರ್ತಾ ಇದ್ದೇನೋ. ಇಲ್ಲಿ ಬಂದು ಮೈಂಡ್ ಫುಲ್ಲು ರಿಲ್ಯಾಕ್ಸ್ ಆಯಿತು. ಅದಕ್ಕೆ ಬಂದುಬಿಟ್ಟಿದ್ದು ಅರ್ಧ ರೆಡಿಯಾಗಿ. ಫಸ್ಟು ಹೊರಟು ಬಿಟ್ಟರೆ ಅಲ್ಲಿಂದ ವಾಪಸ್ ಬರೋಷ್ಟರಲ್ಲಿ ನನ್ನ ಮೈಂಡ್ ಫುಲ್ ಸೆಟ್ ಆಗಿರ್ತೈತೆ ಅಂತ ಅಂದ್ಬಿಟ್ಟು ಒಂಥರ ನನ್ನ ಫ್ರೆಂಡ್ಸು ದಿವ್ಯಾಕ ಇವರೆಲ್ಲರೂ ನನಗೆ ಮೆಡಿಸನ್ ಥರ ಏನೇ ಆದ್ರೂ ಅಲ್ಲಿ ತಟ್ಟಂತ ನನಗೆ ಸೊಲ್ಯೂಷನ್ ಕೊಟ್ಬಿಡ್ತಾರೆ. ಆದರೆ ನಾನೇ ಕೇಳ್ಕೊಳ್ಳಲ್ಲ, ಸಡನ್ನಾಗಿ ತಲೆಗೆ ಹಾಕ್ಕೊಳ್ಳಲ್ಲ. ಅದನ್ನೇ ಯೋಚನೆ ಮಾಡಿ 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 ತಲೆ ಕೆಟ್ಟು ಗೊಬ್ಬರ ಆಗಿ ಆಮೇಲೆ ಫೈನಲ್ ಸ್ಟೇಜಲ್ಲಿ ಇಲ್ಲ ನಾನು ಸಮಾಧಾನ ಮಾಡ್ಕೊಳ್ಳೇಬೇಕು ಅಂತ ಸಮಾಧಾನ ಮಾಡ್ಕೊಳ್ಳೋದು. ಓಕೆ ಫ್ರೆಂಡ್ಸ್, ಊಟ ಮಾಡಿದ್ದಲ್ಲ ಆಯಿತು. ಹೊಟ್ಟೆ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈಗ ನಾವು ಹೂವು ತೊಗೊಬರಕ್ಕೆ ಹೋಗ್ತಿದ್ದೀವಿ. ಹೂವು ತೊಗೊಂಡ್ರೆ ಯುಗಾದಿ ಹಬ್ಬ ಸ್ಟಾರ್ಟ್ ಅಂತ. ಇವಾಗ ರೇಟ್ ಹೆಂಗೈತೋ ಏನೋ ಗೊತ್ತಿಲ್ಲ, ನೋಡಬೇಕು. ಯುಗಾದಿ ಹೊಸತೊಟ್ಟು ಮುಗಿಸ್ಕೊಂಡು ಹೋಯ್ತಾ ಇರೋದು. ಬೆಳಗ್ಗೆ ಬರಬೇಕಾದ್ರೆ ನನಗೆ ಎದೆ ಡವ ಡವ ಅಂತ ಹೊಡ್ಕೋತಾ ಇತ್ತು, ಈ ಬಿಸಿಲಲ್ಲಿ ಹೆಂಗಪ್ಪ ಈ ಬೇಸಿಗೆನಲ್ಲಿ ಬಸ್ಸಲ್ಲಿ ಜರ್ನಿ ಅಂತ. ಆದರೆ ನಾನು ಈ ಮನೆಗೆ ರೀಚ್ ಆಗಿದ ತಕ್ಷಣನೇ ವಾತಾವರಣ ಫುಲ್ಲು ತಣ್ಣಗಾಗ್ಬಿಡೋದ. ದೇವ್ರು ನನಗೋಸ್ಕರನೇ ಈ ಥರ ವಾತಾವರಣನ ರೆಡಿ ಮಾಡ್ತೇನೋ ಅಂತ ಅಂದ್ಕೊಂಡೆ. ಅಷ್ಟು ಚೆನ್ನಾಗಿತ್ತು ಜರ್ನಿ ಮಾಡೋಕ್ಕೆ ಎಲ್ಲನೂ. ಇವತ್ತು ಜರ್ನಿ ಮಾಡ್ದಂಗೆ ಅನಿಸ್ಲಿಲ್ಲ. ಆಮೇಲೆ ನಾವು ಹೋಗಿದ್ದು ಮೊದಲು ಹೂವು ತಗೊಬಿಡೋಣ ಅಂತ ಅಂದ್ಬಿಟ್ಟು. ನಮ್ಮ ಏರಿಯಾದಲ್ಲಿ ಇಲ್ಲಿಗಿಂತ ಡಬಲ್ ರೇಟ್ ಇರ್ತೈತೆ ಫ್ರೆಂಡ್ಸ್. ಮತ್ತು ಹೂವನೂ ಫ್ರೆಶ್ ಆಗಿರಲ್ಲ. ಅದನ್ನು ಅಬ್ಸರ್ವ್ ಮಾಡಿಕೊಂಡೆ ನಾನು ಹೂವು ಇಲ್ಲೇ ತಗೊಬಿಡ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ದು. ಇದು ರಾಜಾಜಿನಗರ ಏರಿಯಾ ಫ್ರೆಂಡ್ಸ್. ಇಲ್ಲಿ ಸ್ಟೇಷನ್ ರೋಡಲ್ಲೇ ಹೂವು ತಗೊಂಡಿದ್ದು. ಹೋದ್ಸಲ ವರಲಕ್ಷ್ಮಿ ಹಬ್ಬಕ್ಕೆ ಬಂದಾಗ ಇಲ್ಲೇ ತಗೊಂಡಿದ್ದೆ. ಆವಾಗ ತುಂಬ ಅಂಗಡಿಗಳಿತ್ತು, ಇವಾಗ ಕಡಿಮೆ ಇತ್ತು. ನೋಡಿರಿ ಹೂವು ಚೆಂಡು ಥರ ಐತೆ. ಇಲ್ಲಿ 100 ಗ್ರಾಮ್ 60 ರೂಪಾಯಿ ಐತೆ. ಕೊಡ್ಬೋದು ಅಂತ ಅನ್ನಿಸ್ತು, ಯಾಕಂದರೆ ಹೂವು ಫ್ರೆಶ್ ಆಗಿತ್ತು. ಹೂವನ್ನು ಅರ್ಧ kg ತಗೊಂಡೆ 120 ರೂಪಾಯಿ. ಆಮೇಲೆ ಮಲ್ಲಿಗೆ ಹೂವು ದಿವ್ಯಾಕನೇ ತೆಗ್ದಿಕ್ಕಿತ್ತು ಮನೆಯಲ್ಲಿ. ಹೋದ್ಸಲ ಬಂದಾಗ ಇವ್ರ ಮನೇಲಿ ಎತ್ಕೊಂಡು ಹೋಗಿದ್ದೆ ಹೂವನ, ನಾನು ಹೂವು ಮುಡ್ಕೊಳ್ಳೋಕ್ಕೆ ಮಲ್ಲಿಗೆ ಹೂವನ. ಆಮೇಲೆ ಮಾಲಿಗೆ ಬಂದೆ, ಒಂದೇ ಒಂದು ಐಟಮ್ ತಗೊಳ್ಳೋಕ್ಕೆ ಮಾಲಿಗೆ ಬಂದಿರೋದು.
ಯಾವಾಗಲೂ ಹೇಳ್ತಿರ್ತೀರಲ್ಲ ಫ್ರೆಂಡ್ಸ್, ಒಂದು ಸಲ ಮಾಲ್ಗೆ ಹೋಗ್ರಿ ಅಂತ. ಇದು 2ನೇ ಸಲ ಬಂದಿರೋದು, ಆದರೆ ಒಂದೇ ಐಟಮೇ. ಒಂದು ಸಲ ಬರ್ತೀನಿ ಫ್ರೆಂಡ್ಸ್, ಫೈನಲ್ಲಾಗಿ ಫಿಕ್ಸ್ ಮಾಡಿಕೊಂಡು ಎಲ್ಲ ಅಮೌಂಟ್ ಎಲ್ಲ ರೆಡಿ ಮಾಡಿಕೊಂಡು ಏನೇನು ಬೇಕು ಎಲ್ಲ ತೊಗೊಳ್ಳೋ ಥರ. ಯಾಕಂದರೆ ಇಲ್ಲಿ ಇಷ್ಟೇ ತೊಗೋಬೇಕು ಅಂತ ಹೋದರೆ ಮೈಂಡ್ಸೆಟ್ ಆಗೋದೇ ಇಲ್ಲ. ನೋಡಿರಿ, ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿರ್ತೈತೆ, ಯಾವ್ದು ಬಿಡೋದು ಯಾವ್ದು ತೊಗೊಳ್ಳೋದು ಅನ್ನೋ ಥರ ಇರ್ತೈತೆ. ಹಂಗಾಗಿ ನನಗೆ 1 ಲೀಟ್ರದ್ದು ಬೇಕಿತ್ತು. ಹೋದ ಸಲ ಬಂದಾಗ 1 ಲೀಟ್ರದ್ದು ತೊಗೊಂಡಿದ್ದೆ ಲಿಕ್ವಿಡು. ಇಲ್ಲಿ 5 ಲೀಟ್ರದ್ದಿತ್ತು. ಇಷ್ಟು ದೊಡ್ಡದು, ಅದು ರೇಟು 300 ಚಿಲ್ಲರೆ ಇತ್ತು. ಇಷ್ಟು ದೊಡ್ಡದು ಬೇಡ, ಚಿಕ್ಕದು ಹುಡ್ಕನ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದಿದ್ದು. ನೋಡಿರಿ ಎಷ್ಟೊಂದು ಐಟಮ್ಸ್ಗಳು, ಇವೆಲ್ಲ ಯಾವಾಗ ತೊಗೊಳ್ತೀನೋ ನಾನು ಏನೋ ಅಂತ ಅನ್ನಿಸ್ತೈತೆ. ಫೈನಲಾಗಿ ಹುಡುಕಿ 2 ಲೀಟ್ರದ್ದು ಸಿಕ್ತು. ಫೈನಲಾಗಿ ಫಿಕ್ಸ್ ಮಾಡಿಕೊಂಡೆ, ಇದೇ ಸಾಕು ಅಂತ ಅಂದ್ಬಿಟ್ಟು. ಇಲ್ಲೂ ಹೂವು ಎಲ್ಲ ಸಿಗ್ತೈತೆ, ಆದರೆ ಖಾಲಿ ಆಗಿಬಿಟ್ಟಿತ್ತು. ಇಷ್ಟನ್ನು ಮಾತ್ರ ತೊಗೊಂಡು ಆಮೇಲೆ ಬಂದುಬಿಟ್ವಿ. ಆಮೇಲೆ ಒಂದು ಸೀರೆಗೆ ಫಾಲ್ ಹಾಕೋದಿತ್ತು. ಆಲ್ರೆಡಿ ಕೈಯಲ್ಲೇ ಹಾಕೋದು ಫ್ರೆಂಡ್ಸ್ ಫಾಲು, ಆವಾಗಲೇ ಚೆನ್ನಾಗಿರ್ತೈತೆ ಸೀರೆಗೆ. ಆದರೆ ದಿವ್ಯಾಕಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೆ ನಾನು ಮಿಷಿನಲ್ಲಿ ಒಂದು ಹೊಲಿಗೆ ಹಾಕ್ಸ್ಕೊಂಡೆ. ನಾನು ಯಾವಾಗಾರ ಫ್ರೀ ಆಗಿದ್ದಾಗ ಕೈಯಲ್ಲಿ ಹೊಲಿಗೆ ಹಾಕ್ಕೊಂಡು ಮಿಷಿನ್ ಹೊಲಿಗೆ ಬಿಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆಮೇಲೆ ಮಳೆ ಸ್ಟಾರ್ಟ್ ಆಗಿಬಿಡೋದ. 1 ಅವರ್ ವೆಯ್ಟ್ ಮಾಡಿದೆ, ಮಳೆನೇ ನಿಂತಿಲ್ಲ. ಸರಿ, ಸ್ವಲ್ಪ ಹನಿ ಬೀಳ್ತಾಯಿತ್ತು. ಈಗಲೇ ಹೊರಟ್ಬಿಟ್ರೆ ಬೆಸ್ಟ್, ಇನ್ನೂ ಜೋರಾದರೆ ಕಷ್ಟ ಅಂತ ಅಂದ್ಬಿಟ್ಟು ಆಮೇಲೆ ದಿವ್ಯಾಕ ಬಂದು ಬಸ್ ಹತ್ಸ್ಬಿಟ್ಟೋಯ್ತು. ಇಲ್ಲಿಂದನೂ ಎಲೆಕ್ಟ್ರಾನಿಕ್ ಸಿಟಿಗೆ ಡೈರೆಕ್ಟ್ ಬಸ್ಸೇ ಆಗ್ತದೆ. ಈ ರೋಡಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಫ್ರೆಂಡ್ಸ್. ವಾತಾವರಣ ತಣ್ಣಗೆ, ಹನಿ ಬೀಳ್ತಾ ಇರೋದಕ್ಕೂ ಟ್ರಾಫಿಕ್ಕೇ ಇಲ್ಲ ಈ ರೋಡಲ್ಲಿ. ಬೆಳಗ್ಗೆ ಬಂದಿದ್ದ ರೋಡು ಒಂಥರ ಸಿಟಿ ಒಳಗಡೆ ಬಂದಂಗಿತ್ತು. ಇವಾಗ ಹೋಗ್ತಾ ಇರೋದೆಲ್ಲ ಒಂಥರ ಬೇರೆ ರೂಟೇ ಇತ್ತು. ಚೆನ್ನಾಗಿ ಅನ್ನಿಸ್ತು ಈ ಕಡೆ ಜರ್ನಿ ಮಾತ್ರ. ಇನ್ನು ನೆಕ್ಸ್ಟ್ ಟೈಮಿಂದ ಇದೇ ಕಡೆ ಬರ್ತೀನಿ ನಾನು. ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು ಇಳ್ಕೊಂಡು ಈ ಮೆಟ್ಲು ಹತ್ತು ಹೋಗ್ಬೇಕು ಆ ಕಡೆ ಉಸ್ಕೂರ್ ಗೇಟ್ ಬಸ್ಸಿಗೆ ಅಂತ ಹೇಳಿದ್ರು. ಯಾರನ್ನಾರು ಕೇಳ್ಕೊಬಿಡ್ತೀನಿ ನಾನು ಹೆಂಗೋಗೋದು ಅಂತ ಅಂದ್ಬಿಟ್ಟು. ಆಟೋ ಅಣ್ಣಂದ್ರನ್ನ ಮಾತ್ರ ಕೇಳ್ತೀನಿ ನಾನು. ಆಮೇಲೆ ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಆಮೇಲೆ ಉಸ್ಕೂರು ಬಸ್ ಸಿಕ್ತು. ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಉಸ್ಕೂರಿಗೆ ಒಂದು 5-10 ನಿಮಿಷದ ಜರ್ನಿ ಅಷ್ಟೇ. 1 ಸೆಕೆಂಡಲ್ಲಿ ಬಂದುಬಿಡ್ತೈತೆ. 1 ಸೆಕೆಂಡಲ್ಲಿ 5-10 ನಿಮಿಷ ಜರ್ನಿ ಆಗೋಲ್ಲ ಫ್ರೆಂಡ್ಸ್, ಒಂದು 10 ನಿಮಿಷ ಬೇಕೇ ಬೇಕು. ಈಗ ಚೆನ್ನಾಗಿತ್ತು. ನಾನು ಜೋರು ಮಳೆಗೆ ಸಿಕ್ಕಾಕೋತೀನಿ ಪಕ್ಕ ಬಸ್ ಇಳಿಷ್ಟಲ್ಲ ಅಂತ ಅಂದ್ಕೊಂಡೆ. ಮಳೆ ತಡ್ಕೊಂಡಿತ್ತು. ನಾನು ಹೇಳಿದೆ ಫಸ್ಟೇ ಮಳೆಗೆ ಒಂದು ಸ್ವಲ್ಪ ತಡ್ಕೊ, ನಾನು ಮನೆಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳುವೆ ಅಂತ ಅಂದ್ಬಿಟ್ಟು. ಬೇಕಾಗಿತ್ತು ಫ್ರೆಂಡ್ಸ್ ನಮಗೂ ಮಳೆ. ಇಲ್ಲಿ ಎಷ್ಟು ಬಿಸಿಲು, ಬೇಸಿಗೆ ತಡೆಯೋಕ್ಕಾಗ್ತಿಲ್ಲ. ಉಸಿರಾಡಿದ್ರೂ ಬಿಸಿ ಗಾಳಿ ಬರ್ತೈತೆ, ಆ ಥರ ಐತೆ ವಾತಾವರಣ. 1-2 ದಿನ ಜಡಿ ಹಿಡ್ಕೊಬಿಟ್ರೆ ಸರೋಗ್ತೈತೆ. ಉಸ್ಕೂರ್ ಗೇಟಿಂದ ಉಸ್ಕೂರ್ಗೆ ಟೈಮಿಂಗ್ಸ್ ಐತೆ ಬಸ್ಗಳು. ಆಟೋಗಳು ಮಾತ್ರ ಎನಿ ಟೈಮ್ ಇರ್ತಿದೆ. ಅದು 10 ರೂಪಾಯಿ ಜಾಸ್ತಿ ಮಾಡಿಬಿಟ್ಟವ್ರೆ. ಮೊದಲು 20 ರೂಪಾಯಿ ತೊಗೊಳ್ತಿದ್ರು, ಇವಾಗ 30 ರೂಪಾಯಿ ತೊಗೊಳ್ತೀವಿ ಅಂತ ಅಂದರು ಅವಣ್ಣ. ಯಾಕೆ ಅಂತ ಕೇಳಿದಾಗ ಗೊತ್ತಾಯಿತು, ಗ್ಯಾಸು ಆ ರೇಂಜ್ಗೆ ಐತೆ ಫ್ರೆಂಡ್ಸ್. ಚಿನ್ನದ ಬೆಲೆಗಿಂತ ಗ್ಯಾಸ್ ಬೆಲೆ ರೇಟ್ ಜಾಸ್ತಿ ಆಗೈತೆ. ಕೊಡ್ಬೋದು, ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರಿಗೂ ಕಷ್ಟ ಇರ್ತೈತಲ್ಲ. ನಿನ್ನೆವರೆಗೂ ಇಲ್ಲಿ ಒಂದು ಹೆಜ್ಜೆ ಇಡೋಕ್ಕೂ ಗ್ಯಾಪ್ ಇರಲಿಲ್ಲ. ಇವತ್ತು ಇಷ್ಟು ಫ್ರೀ ಆಗೈತೆ. ಆದರೆ ಸ್ವಲ್ಪ ಜನಗಳೆಲ್ಲ ಅವರೇ. ಚೆನ್ನಾಗೈತೆ ಫ್ರೆಂಡ್ಸ್. ಜಾತ್ರೆ ಸರಿಯಾಗಿ ನೋಡಲಿಲ್ಲ, ಅದೊಂದು ಬೇಜಾರೈತೆ. ಇಟ್ಸ್ ಓಕೆ, ನೆಕ್ಸ್ಟ್ ಇಯರ್ ಬಂದು ನೋಡುವ. ಈಗ ನಾನ್ ವೆಜ್ ತಿಂದಿದ್ದೀನಿ ಫ್ರೆಂಡ್ಸ್. ಇಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಮಧುರಮ್ಮನಿಗೂ ಆರ ಐತೆ, ತಿನ್ಬಿಟ್ಟು ಹೋಗ್ಬೋದು, ಏನು ತೊಂದರೆ ಇಲ್ಲ. ಅದೇ ನೋಡ್ತಾ ಇದ್ದೀನಿ, ಹೋಗೋದಾ ಬೇಡವಾ ಅಂತೆಲ್ಲ. ನಾನು ಫಸ್ಟೇ ಫೋನ್ ಮಾಡಿ ಹೇಳಿದೆ ಫ್ರೆಂಡ್ಸ್, ಅಲ್ಲಿ ಗೇಟಲ್ಲಿ ಇರ್ಬೇಕಾರೇನೆ, ಬೇಗ ಬಾ, ನೀನು ಬರೋದು 1 ಅವರ್ ಆಗ್ತೈತೆ, ಮಳೆಗೆ ಸಿಕ್ಕಾಕೋತೀವಿ ಅಂತ. ಫುಲ್ಲು ಮಳೆ ಇದ್ದೈತೆ ಫ್ರೆಂಡ್ಸ್. ಇನ್ನೇನು ಕೆಲವು ಕ್ಷಣಗಳಲ್ಲಿ ಧಾರಾಕಾರ ಮಳೆ. ನನ್ನ ಗಂಡ ಫಸ್ಟ್ ಬರ್ತಿದ್ದ, ಮಳೆ ಫಸ್ಟ್ ಬರ್ತಿತ್ತು ಅಂತ ಲೆಕ್ಕ ಆಗ್ತಿದೆ. ಪರವಾಗಿಲ್ಲ, ನನ್ನ ಗಂಡನೇ ಫಸ್ಟ್ ಬಂತು. ಮಳೇಲಿ ನೆನೆಸ್ಕೊಂಡು ಹೋಗೋ ಪ್ರೋಗ್ರಾಮ್ ಹಾಕ್ಕೊಂಡೇ ಬಂದಿತ್ತು ಅಂತ ಅನ್ನಿಸ್ತೈತೆ. ಅಣ್ಣ ಮಳೆ ತಡ್ಕೊಂಡಿತ್ತು ಅಷ್ಟೊತ್ತರೆಗೂ. ಬೆಳಗ್ಗೆ ಹೋಗ್ಬೇಕಾದ್ರೆ ತೇರುಗಳೆಲ್ಲ ಹೆಂಗೆ ಕಾಣಿಸ್ತಿತ್ತು ಫ್ರೆಂಡ್ಸ್ ದೇವಸ್ಥಾನದಿಂದ. ಈಗ ನೋಡಿರಿ ಎಲ್ಲ ಖಾಲಿ ಎಲ್ಲ ಅವ್ರವ್ರ ಊರಿಗೆ ಹೋಗ್ಬಿಟ್ಟವೆ. ಬೇಗನೆ ಹೋಗ್ಬಿಟ್ಟಿರ್ತವೆ, ಮಧ್ಯಾಹ್ನ 1-2 ಗಂಟೆ ಅಷ್ಟರಲ್ಲೇ. ಆಮೇಲೆ ಪ್ರಸಾದ ತೊಗೊಂಡಿರ್ಲಿಲ್ವಲ್ಲ ಫ್ರೆಂಡ್ಸ್, ಮೊನ್ನೆ ಆಗಿದ್ದ ಬ್ಯಾಡ್ ಇನ್ಸಿಡೆಂಟಿಂದ. ಅದಕ್ಕೆ ಇವತ್ತು ತೊಗೊಂಡು ಹೋದ್ವಿ. ನೋಡಿರಿ ಫ್ರೆಂಡ್ಸ್, ಕೊಡ್ತಿತ್ತೇರು ಇಲ್ಲಿಂದ ಮೊನ್ನೆ ಎಳ್ಕೊಂಡೋಗಿದ್ದು. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಸೇಫಾಗಿ ಬಂದು ಇಲ್ಲೇ ನಿಂತೈತೆ. ಬಂದು ಮುಖ ತೊಳ್ಕೊಂಡ್ಮೇಲೆ ಸುಸ್ತೆಲ್ಲ ಕಮ್ಮಿ ಆಗ್ಬಿಡ್ತಿದೆ ಫ್ರೆಂಡ್. 1 ಸೆಕೆಂಡು ತಲೆಗೆ ಒಳ್ಳೆಣ್ಣೆ ಹಾಕ್ಬೇಕು ಫಸ್ಟು, ಕಣ್ಣೆಲ್ಲ ಉರಿತೈತೆ. ಓಕೆ ಫ್ರೆಂಡ್ಸ್, ಮಧುರಮ್ಮನ ಪ್ರಸಾದ ತಗೊಬಂದ್ವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬ್ಲೌಸ್ ಹೊಲ್ಸಿದ್ದೆ ದಿವ್ಯಾಕ್ ಹತ್ರನೇ. ನೋಡೋಣ ಹೆಂಗೆ ಹೊಲ್ದೈತೆ ಅಂತ ಅಂದ್ಬಿಟ್ಟು. ನಾನು ಆಲ್ರೆಡಿ ನೋಡಿದೆ, ನಿಮ್ಗೆ ಅಲ್ಲೇ ತೋರಿಸೋಣ ಅಂದ್ಕೊಂಡೆ, ಟೈಮ್ ಆಗೋಯ್ತು. ಮೊದಲು ಹೂವು ಫ್ರೆಂಡ್ಸ್, ಮೇನ್ ಹಬ್ಬಕ್ಕೆ ಮಲ್ಲಿಗೆ 2 ಮೊಳ ಐತೆ. 55 ರೂಪಾಯಿ ಏನೋ ಹೇಳ್ತು, 40 ಏನೋ ಹೇಳ್ತು ಫ್ರೆಂಡ್ಸ್, 80. ಇನ್ನು ಹೂವು ಅರ್ಧ kg 120. ಅಪ್ಪಿ ಇದು ನಿಂಗೆ ಫ್ರಿಜ್ಜಲ್ಲಿ ಕೊಡೋಗಪ್ಪಿ. ಫುಲ್ಲು ಬಿಸಿ ಬಂದ್ಬಿಟ್ಟೈತೆ ಬಸ್ಸಲ್ಲಿ. ಹಂಗೆ ಫ್ರೆಂಡ್ಸ್, ಡಾರ್ಕ್ ಪಿಂಕು ನೀಲಿ ಕಲರ್ ಬಾರ್ಡ್ರು. ಒಂದು ಇಂಗ್ಲೀಷಲ್ಲಿ ಹೇಳೋದು, ಒಂದು ಕನ್ನಡದಲ್ಲಿ ಹೇಳೋದು. ಎಲ್ಲ ಒಂದು ಕಡೆ ತುರ್ಕು, ಕೆಳಗಡೆ ಜಾಗ ಇಲ್ಲ, ಕಾಳುಗಳವೆ. ಇದು ಸಿಂಪಲ್ಲಾಗೆ ಹೊಲಿಸ್ದೆ ಫ್ರೆಂಡ್ಸ್. ಈ ಥರ ಬಾರ್ಡ್ರಲ್ಲ, ಈ ಥರ ಡಿಸೈನು. ನನಗೆಲ್ಲನೂ ಸಿಂಪಲ್ಲಾಗೆ ಬೇಕಿದ್ದಿದ್ದು ಫ್ರೆಂಡ್ಸ್. ಮತ್ತು ಇದು ಒಂದು ನೀಲಿ ಸೀರೆದು ಫ್ರೆಂಡ್ಸ್. ಸೀರೆ ಮತ್ತು ಬ್ಲೌಸ್ 2 ಒಟ್ಟೊಟ್ಟಿಗೆ ತೋರಿಸ್ತೀನಿ. ಈ ಸೀರೆ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗೈತೆ. ಇದರ ಲಿಂಕ್ ತುಂಬ ಜನ ಕೇಳಿದ್ರಿ. ನನಗೆ ಇದು ಇನ್ಸ್ಟಾಗ್ರಾಮ್ ಕಡೆಯಿಂದ ಕಳಿಸ್ಕೊಟ್ಟಿದ್ದು ಅವರು. ಒಂದೇ ಸೀರೆ ಇದ್ದಿದ್ದು ಪಾಪ ಅವ್ರ ಹತ್ರ, ಅದು ನನಗೆ ಕಳಿಸ್ಕೊಟ್ಟಿದ್ರು. ಹಂಗಾಗಿ ಇದು ಇವಾಗ ಸಿಗಲ್ಲ ಅಂದ್ಕೋತೀನಿ ಫ್ರೆಂಡ್ಸ್. ಈ ಥರ ಡಿಸೈನ್ ಹೊಲ್ದೈತೆ ಫ್ರೆಂಡ್ಸ್. ಬೋಟ್ ನೆಕ್ಕಾ? ಹಾಂ, ನಾನು ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಡಿಸೈನು ಒಂದು ಬ್ಲೌಸ್ ಹೊಲ್ಸಿರೋದು ಫ್ರೆಂಡ್ಸ್. ಮತ್ತು ಫ್ರಂಟಲ್ಲಿ
ಈ ಥರ ಬಾರ್ಡರ್ ಕೊಟ್ಟಿದೆ ಒಂದು ಸೈಡು. ಸೆರಗಾಕೋ ಕಡೆ ಹೆಂಗೋ ಮುಚ್ಕೋತಿದ್ದಲ್ಲ ಅದಕ್ಕೆ ಒಂದು ಸೈಡ್ ಮಾತ್ರ ಈ ಥರ ಕೊಟ್ಟಿದೆ. ಮಾಮೂಲಿ ಇದು ಸ್ಲೀವ್ಲೆಸ್ ಫುಲ್ ಬಾರ್ಡರ್ ಬಂದಿದೆ. ಇದು ಸ್ಲೀವ್ಲೆಸ್ ಫುಲ್ ಬಾರ್ಡರ್ ಬಂದಿದೆ. ಇದು ಸೀರೆ ಫ್ರೆಂಡ್ಸ್, ಮಾವಿನಕಾಯಿ ಬಾರ್ಡರ್ ಸೀರೆ. ಈ ಕಲರ್ ಬರ್ತೈತೆ, 2 ಕಲರು. ಇದು ಚೆನ್ನಾಗಿತ್ತಲ್ಲ. ಇದ್ರ ಬ್ಲೌಸ್ ಹೊಲಿಸಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಇದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಬಂದಿತ್ತು ಮ್ಯಾಚಿಂಗ್ಗೆ, ಅದು ಹೊಲ್ಸ್ಕೊಳ್ಳೋಣ. ಇದು ಕಟ್ ಮಾಡಿಸ್ಬಿಟ್ರೆ ಸೀರೆ ತುಂಡಾಗೋಗ್ತಿತ್ತು, ನೆರಿಗೆ ಜಾಸ್ತಿ ಬೀಳೋತರ, ಇದ್ರ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಇದು ಬ್ಲೌಸ್ ಹೊಲಿಸಿಲ್ಲ. ಹೆಂಗಂದ್ರೆ ಹಂಗೆ ಎತ್ಕೊ ಬಂದಿದ್ದೀನಿ ಅರ್ಜೆಂಟಲ್ಲಿ. ಇಲ್ಲಿ ಫ್ರೆಂಡ್ಸ್ ಈ ಸೀರೆ ಸಣ್ಣ ಬಾರ್ಡ್ರ್ ನೀಲಿ ಕಲರ್ ಸೀರೆ, ಇದ್ರದ್ದು ಈ ಬ್ಲೌಸ್ ಫ್ರೆಂಡ್ಸ್ ಈ ಥರ. ಇದೆಲ್ಲ ಟ್ರೆಂಡಿಂಗಲ್ಲಿ ಇತ್ತು ಫ್ರೆಂಡ್ಸ್, 1 ವರ್ಷದ್ದು ಇಲ್ಲ 6-7 ತಿಂಗಳ ಹಿಂದೆ. ನಾನು ಬ್ಲೌಸಲ್ಲಿ ಹಾಕೊಳ್ಳೋ ಅಷ್ಟು ಟ್ರೆಂಡಿಂಗೇ ಮುಗ್ದೋಗೈತೆ ಈ ಥರ ಡಿಸೈನ್. ಇದು ದಿವ್ಯಾಕ ಹೊಲ್ಕೊಟ್ಟಿರೋದೆಲ್ಲ ಫಸ್ಟ್ ಟೈಮ್ ಹೊಲ್ಸಿರೋ ಡಿಸೈನೇ. ಫಸ್ಟ್ ತೋರಿಸ್ನಲ್ಲ ಅದೊಂದು ಮಾತ್ರ ನಾರ್ಮಲ್ ಸಿಂಪಲ್ ಆಗೈತೆ. ಇದು ಇದ್ರದ್ದು ಫ್ರೆಂಡ್ಸ್. ಈ ಸೀರೆ ಬ್ಲೌಸ್ಗಳಿಗೆ ಹೂವಕ್ಕೆ ಮತ್ತೆ ಮೇನ್ ಬಿರಿಯಾನಿಗೆ ಹೋಗಿದ್ದು ನಾನು. ಚೆನ್ನಾಗಿ ಮಾಡ್ತಿದ್ದೆ ದಿವ್ಯಾಕ ಮಾಡೋರಿಗೆ, ನನಗೆ ಇಷ್ಟ. ಹಂಗೆ ಬಿರಿಯಾನಿ ಪಾರ್ಸೆಲ್ ತಿಂತೀಯಾ? ಚಿಕನ್ ಬಿರಿಯಾನಿ. ಓ ನೋಡ್ವಾ ಅಂದ್ರೆ ನೋಡ್ಬಿಟ್ಟು ಆಮೇಲೆ ಲೆಕ್ಕಾಚಾರ ಹಾಕಿ ತಿನ್ನೋದಾ? ಫಸ್ಟ್ ಆಗಿದ್ರೆ ಕೊಟ್ಟಿದ ತಕ್ಷಣ ತಿಂತಾಯಿತ್ತು ಫ್ರೆಂಡ್ಸ್. ಇವಾಗ ತಿನ್ನಂಗಿಲ್ವಲ್ಲ, ಅದಕ್ಕೆ ಇಟ್ಸ್ ಓಕೆ ಬಿಡು, ನಾನು ತಿನ್ಕೋತೀನಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನಾನು ಚೋಟು ಟಾಮು 3 ಶೇರ್ ಮಾಡ್ಕೋತೀವಿ. ಅವರಿಬ್ರು ಬಕ ಪಕ್ಷಿಗಳು ನೋಡ್ದಂಗೆ ಮಾಡ್ತಾವ್ರು ನನ್ನ. ಏನು ಬಿಚ್ಚಕ್ಕೆ ಆಗ್ತಾ ಇಲ್ಲ. ಇದು ಫ್ರೆಂಡ್ಸ್ ಲಿಕ್ವಿಡ್ ಬಟ್ಟೆ ಒಗೆಯೋದು. ಇದು ತುಂಬ ಜನ ನಾನು ಯೂಸ್ ಮಾಡುವಾಗೆಲ್ಲ ಕೇಳ್ತಿದ್ರಲ್ಲ ಫ್ರೆಂಡ್ಸ್, ಇದೆ ಕ್ಲಿಯಾ ಟಾಪ್ ಲೋಡ್ ಮ್ಯಾಚಿಂಗ್ ಲಿಕ್ವಿಡ್ ಅಂತ ಫ್ರೆಂಡ್ಸ್. ಇದು ಮಾಲಲ್ಲಿ ತಗೊಂಡಿದ್ದು, ಇದೊಂದಕ್ಕೆ ಹೋಗಿದ್ದು. ಅದರೊಳಗಡೆ ಫಸ್ಟ್ ನಾನು 1 ಲೀಟ್ರ್ ತಂದಿದ್ದೆ, ಈ ಸಲ 2 ಲೀಟ್ರ್ ತಗೊಂಡೆ ಫ್ರೆಂಡ್ಸ್. 1 ಲೀಟ್ರ್ ಇದ್ರೆ 7-8 ತಿಂಗಳು ಬಂತು. 2 ಲೀಟ್ರ್ ಅಂದರೆ 2 ವರ್ಷನೇ ಬರ್ತೈತೇನೋ ನನಗೆ. ಅದಕ್ಕೆ ಸ್ಟಾಕ್ ಆಗಿರಲಿ ಅಂದ್ಬಿಟ್ಟು 201 ರೂಪಾಯಿ ಫ್ರೆಂಡ್ಸ್. ಇದು ವರ್ತ್ ಅಂತ ಅನ್ನಿಸ್ತು. ಎಷ್ಟು ತಿಂಗಳು ಯೂಸ್ ಮಾಡ್ತೀವಿ ಅದಕ್ಕೆ. ಇದು ಇವತ್ತಿನ ಇದು ಫ್ರೆಂಡ್ಸ್. ಮುಕ್ಕಾಲು ಭಾಗ ಬೆಂಗಳೂರೇ ಸುತ್ತಾಕೋ ಬಂದೆ ಅಂದ್ಕೊಳ್ಳಿ. ಎಲ್ಲಿಂದ ಎಲ್ಲಿಗೆ ಹೋಗಿದ್ದು, ಈ ಸರ್ಜಾಪುರಿಂದ ಬನಶಂಕರಿಯಲ್ಲಿ, ಅಲ್ಲಿಂದ RR ನಗರಿಯಲ್ಲಿ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಎಲ್ಲ ಒಂದು ರೌಂಡ್, ಪ್ರಪಂಚನೇ ಒಂದು ರೌಂಡ್ ಸುತ್ತದಂಗೆ ಆಗೋಯ್ತು ಇವತ್ತು ಜರ್ನಿ ಮಾತ್ರ ನಂಗೆ ಕಷ್ಟ ಆಗಿಲ್ಲ ಫ್ರೆಂಡ್ಸ್. ಆರಾಮ್ ಅನಿಸ್ತು. ಬಿಸಿ ಬಿಸಿ ತಿನ್ನೋಕೆ ಮಾತ್ರ ಫ್ರೆಂಡ್ಸ್ ನೆಕ್ಸ್ಟ್ ಲೆವೆಲ್ ಇತ್ತು. ಖಾರ ಜಾಸ್ತಿ ಇಲ್ಲ, ನಿನಗೆ ಕರೆಕ್ಟಾಗಿ ಹದವಾಗೈತೆ. ಇನ್ನು ಇವರಿಬ್ಬರದ್ದು ಹೊಟ್ಟೆ ಪಾಡಿ ಏನು ಮಾಡೋದಪ್ಪ ಇವರಿಬ್ಬರಿಗೆ? ಮೊಟ್ಟೆ ತತ್ತೀಯಾ? ಚಿಕನ್ 2 ಪೀಸ್ ಎತ್ತಿಡ ಅವ್ರಿಗೆ, ನಾವು ತಿನ್ಬಿಟ್ಟು ಅವ್ರು ಹೆಂಗೆ ಫ್ರೆಂಡ್ಸ್ ಹಂಗೆ ಇರೋದು. ಅದಕ್ಕೆ ಇನ್ನು ಹಬ್ಬಗಳಿಗೆಲ್ಲ ಟೆನ್ಷನ್ ಇಲ್ಲ. 4-5 ಸೀರೆ ಆಯಿತು ನನಗೆ ಹಬ್ಬಗಳಿಗೆ. ಆರಾಮಾಗಿ ಎಲ್ಲ ಬೇಕು ಒಂದೊಂದು ಸೀರೆ ಹಾಕ್ಕೋಬೋದು, ಮಧ್ಯದಲ್ಲಿ ಹಾಕ್ಕೋಬೋದು. ಪೇಪರ್ ತಿನ್ಬೇಡ ಚೋಟಿ. ಓಕೆ ಫ್ರೆಂಡ್ಸ್, ಇವರೇನೋ ಬಿರಿಯಾನಿ 3 ಜಮಾಯಿಸಿದ್ರು. ಅದಕ್ಕೆ ನಾನು ಮೊಸರು ತರಿಸ್ಕೊಂಡೆ ಫ್ರೆಂಡ್ಸ್. ಮಧ್ಯಾಹ್ನ ನಾನು ಬಿರಿಯಾನಿ ತಿಂದಿದ್ದಲ್ಲ, ಹೊಟ್ಟೆ ತುಂಬ ಚಿಕನ್ ಕಬಾಬು ಎಲ್ಲ ತಿನ್ಬಿಟ್ಟಿದ್ದೆ. ಮತ್ತು ಬಿಸಿಲು ಬೇರೆ ಹೆವಿ, ಅದಕ್ಕೆ ಕಣ್ಣೆಲ್ಲ ಸಿಕ್ಕಾಪಟ್ಟೆ ಉರಿತೈತೆ. ಈಗಲೂ ಚಿಕನ್ ತಿಂದರೆ ಕಷ್ಟ. ಆಲ್ರೆಡಿ 1 ವಾರದಿಂದನೇ ಹೆವಿ ಬಿಸಿಲಾಗ್ಬಿಟ್ಟು ಕಷ್ಟ ಆಗ್ತೈತೆ. ಅದಕ್ಕಿನ್ಮೇಲೆ ಹೆಣ್ಮಕ್ಳು ಸಬ್ಜಾ ಸೀಡ್ಸು, ಬಾದಾಮ್ ಗೊಂದು ಅದೆಲ್ಲ ಮನೇಲಿ ಇಟ್ಕೊಳ್ರಿ ಫ್ರೆಂಡ್ಸ್. ಬಾದಾಮ್ ಗೊಂದು ಖಾಲಿ ಆಗೈತೆ, ಅದೊಂದು ತರಿಸ್ಕೋಬೇಕು ನಾನು. ಇಲ್ಲಾಂದರೆ ಬೇಸಿಗೆ ತುಂಬ ಕಷ್ಟ. ಅದಕ್ಕೆ ಮಜ್ಜಿಗೆ ಅನ್ನ ತಿಂತೀನಿ ಫ್ರೆಂಡ್ಸ್ ನಾನು, ತಂಪಾಗಿರ್ತೈತೆ. ಇದೇ ಬೆಸ್ಟು. ಯಾವುದೇ ಊಟ ಸೇರಲ್ಲ ಇನ್ನು ಬೇಸಿಗೆ ಮುಗಿಯೋವರೆಗೂ. ಆದರೂ ಚಿಕನ್ ತಿನ್ಬೇಕು ಅನ್ಸುತ್ತೆ, ಅದು ಓವರ್ ಇಟ್ ಆದರೂ ತಿನ್ಬೇಕು ಅಂತ ಅನ್ನಿಸ್ತೈತೆ. ಏನೋ ನಾಳೆಯಿಂದ ಹಬ್ಬ ಮಾಡ್ಬೇಕು ಫ್ರೆಂಡ್ಸ್, ಅಷ್ಟೇ ಸ್ಟಡಿ ಆಗಬೇಕು. ಮಜ್ಜಿಗೆನ ತಿನ್ಬಿಟ್ಟು ಸ್ಟಡಿ ಆಗ್ತೀನಿ.